ನಮಸ್ಕಾರ. ಪೋಷಕರಾಗಿ ನನ್ನದೊಂದು ಮನವಿ ಈ ಶಾಲೆಯವ್ರಿಗೆ, ಪ್ರತಿಯೊಂದು ಶಾಲೆಯವ್ರಿಗೂ ನನ್ನೊಂದು ಮನವಿ ಏನಂದರೆ, ನೋಡಿ ಈಗೇನೋ 18% 20% ಅಂತ ಏನೋ ಫೀಸ್ ರೈಸ್ ಮಾಡಬೇಕು ಅಂತೇಳಿ ಏನೋ ಒಂದು ಮೀಟಿಂಗ್ ಒಂದು ಮಾಡಿಕೊಂಡು ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಅದೆಷ್ಟರ ಮಟ್ಟಿಗೆ ತಪ್ಪು ಅನ್ನೋದು ತಿಳ್ಕೊಳ್ಳಿ. ನೋಡಿ, ಇವೆಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳೆಲ್ಲ ನಿಂತು ಹಲವಾರು ವರ್ಷಗಳೇ ಆಗಿಬಿಟ್ಟಿದೆ. ಬಿಸ್ನೆಸ್ ಇರಲ್ಲ. ಯಾವುದೇ ಕಾರಣಕ್ಕೆ ಫೀಸ್ ಜಾಸ್ತಿ ಮಾಡ್ತೀರಾ ಅಂದರೆ ಏನೋ ನಮ್ಮಲ್ಲಿ ಬಿಸ್ನೆಸ್ ಇದ್ದರೆ ಏನೋ ನೀವು ಮಾಡಿಕೊಡ್ಬೋದು. ಪ್ರತಿಯೊಂದು ಬಿಸ್ನೆಸ್ಸು ಇವತ್ತು ಯಾವುದೂ ಇಲ್ಲ. ಸ್ಮಾಲ್ ಸ್ಕೇಲ್ಸ್ ಇರ್ಬೋದು, ನೀವು ಯಾವುದೇ ಒಂದು ಕೆಲಸ ಕಾರ್ಯ ಇರ್ಬೋದು, ಎಲ್ಲನೂ ಬಿಸ್ನೆಸ್ ಇಲ್ಲದೇ ಇದೆ. ಅದರಿಂದ ಫೀಸು ಈ ತಕ್ಕ ಮಟ್ಟಕ್ಕೆ ಮಾಡಬಾರ್ದು. ಈಗ ನನ್ನ ಅನಿಸಿಕೆ ಮಾಡಬೇಡಿ. ಯಾಕೆ ನಾನೊಂದು ಪೋಷಕರಾಗಿ ಹೇಳೋ ಮಾತಿದು. ಯಾಕೆ ಹೇಳ್ತೀನಂದರೆ, ಇವಾಗ ನೀವು ಒಂದು ಕಾರಣಗಳು ಹೇಳ್ಬೋದು. ನೋಡಿ, ಎಲ್ಲ ರೇಟ್ ಜಾಸ್ತಿ ದುಬಾರಿ ಆಗಿದೆ, ನಮಗೆ ಟ್ಯೂಷನ್ ಹೇಳ್ಕೊಡೋರಿಗೆ ಟೀಚರ್ಸ್ಗೆ ಪೇಮೆಂಟು ಸ್ಯಾಲ್ರಿ ಕೊಡಬೇಕು, ಜಾಸ್ತಿ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು ಅಂತ ನೀವು ಹೇಳ್ತೀರ. ನೋಡಿ, ಏನಿದ್ರು ಒಂದು 5% ಇಲ್ಲ ಮ್ಯಾಕ್ಸಿಮಮ್ 5% ಜಾಸ್ತಿ ಕೊಡೋದು ದೊಡ್ಡ ವಿಷಯ. ಎಷ್ಟೋ ಶಾಲೆಗಳಲ್ಲಿ ಟೀಚರ್ಸ್ಗಳನ್ನೆಲ್ಲ ನಾನು ಭೇಟಿ ಮಾಡಿದ್ದೀನಿ. ಬಟ್ ಅವ್ರಿಗೇನು ಅಂಥ ಫೀಸನ್ನು ಅವ್ರಿಗೇನು ಪೇಮೆಂಟ್ ಏನು ಆ ಥರದ್ದೇನೋ ದೊಡ್ಡದಾಗೇನು ಅವ್ರಿಗೇನು ಟೀಚರ್ಸ್ಗೆ ಕೊಡ್ತಾಯಿಲ್ಲ ನೀವು. ಯಾಕೆ ಹೇಳ್ತೀನಂದರೆ 10,000 to 15,000 ಒಳಗಡೆ ಟೀಚರ್ಸ್ಗೆ ಪೇಮೆಂಟ್ಸ್ ಕಂಪ್ಲೀಟ್ ಮಾಡಿಬಿಡ್ತೀರ. ಬಟ್ ಅದನ್ನ ಹೇಳಿ ಪೋಷಕರಿಗೆ ಹಲವಾರು ರೀತಿಯಲ್ಲಿ ನೀವು ವಸೂಲಿ ಮಾಡಿ ಕೋಟಿಗಟ್ಟಲೆ ದುಡ್ಡನ್ನ ಮಾಡಿ ಒಂದೊಂದು ವರ್ಷಕ್ಕೂ ಒಂದೊಂದು ಸೈಟ್ ಪರ್ಚೇಸ್ ಮಾಡೋಂಥ ಶಾಲೆಗಳು ನೀವೆಲ್ಲ. ಅದರಿಂದ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ನೀವು ಆ ಥರ ಏನಾದರೂ ಫೀಸು ಜಾಸ್ತಿ ಮಾಡಿದ್ರೆ ಪ್ರತಿಯೊಬ್ಬರು ಪೋಷಕರು ನಾವೆಲ್ಲ ಧರಣಿ ಮಾಡ್ತೀವಿ. ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಹೇಳ್ತೀನಿ ಅಂದರೆ, ಇವು ಮಕ್ಕಳ ಮೇಲೆ ಹೊರೆ ಬೀಳುತ್ತೆ. ನಾವು ಫೀಸ್ ಕಟ್ಟಿಲ್ಲ ಅಂದರೆ ಮಕ್ಕಳೇನು ಮಾಡ್ತಾರೆ, ಮಕ್ಕಳ ಹತ್ರ ನಾವು ನೋಡಿ ಫೀಸ್ ಜಾಸ್ತಿ ಮಾಡಿದ್ದಾರೆ, ಕಟ್ಟೋಕ್ಕಾಗಲ್ಲ ಅಂತ ಮಕ್ಕಳ ಹತ್ರ ಯಾವುದೋ ಒಂದು ಮಾತು ಹೇಳ್ಬಿಡ್ತೀವಿ. ಆ ಮಕ್ಕಳೇನು ಮಾಡ್ತದೆ, ಅಪ್ಪ ಅಮ್ಮ ಕಷ್ಟಪಡ್ತಾರಲ್ಲ, ನಾವು ಅವ್ರಿಗೆ ಭಾರವಾಗಿದ್ದೀವಲ್ಲ ಅಂತ ಎಷ್ಟೋ ಮಕ್ಕಳುಗಳು ಓದೋದು ಬಿಟ್ಬಿಡ್ತಾರೆ. ಮತ್ತು ಸೂಸೈಡ್ ಕೂಡ ಮಾಡ್ಕೊತಾರೆ. ಹಲವಾರು ಮಕ್ಕಳು ನಾವು ಕೇಳ್ಪಟ್ಟಿದ್ದೀವಿ, ಮಾಧ್ಯಮದಿಂದ ನೋಡಿದ್ದೀವಿ. ಅಲ್ಲಿ ವಿಷಯನೇ ಇರಲ್ಲ, ಅಂಥದಕ್ಕೂ ಸೂಸೈಡ್ ಮಾಡ್ಕೊಳ್ಳೋ ಮಕ್ಕಳಿದ್ದಾರೆ ಈಗ. ಅದರಿಂದ ಈ ಒಂದು ಫೀಸ್ ಅನ್ನೋದು ಕೂಡ ಹೊರೆ ಮಕ್ಕಳಿಗೆ, ನಮ್ಮ ಪೇರೆಂಟ್ಸ್ಗಿಂತ ಮಕ್ಕಳಿಗೆ ಹೊರೆ. ಫೀಸ್ ಜಾಸ್ತಿ ಮಾಡಿದಾಗೆಲ್ಲ ಮಕ್ಕಳು ಮನೆಯಲ್ಲಿ ನೋವು, ತಂದೆ ತಾಯಿ ತಿನ್ನೋ ನೋವನ್ನ ನೋಡಿದಾಗ ಅವ್ರು ಬೇಸರ ಆಗಿಬಿಡ್ತಾರೆ. ಓದೋದೇ ಬೇಡ ಅನ್ನೋ ಒಂದು ಪರಿಸ್ಥಿತಿ ಬರೋದು ಬೇಡ. ಏನು ಫೀಸ್ ಇದೆಯೋ ನಿಮ್ಮಲ್ಲಿ ಅದು ತಕ್ಕ ಮಟ್ಟಿಗೆ ನಡೆಸ್ಕೊಂಡು ಹೋಗ್ತಾಯಿರಿ. ಅದನ್ನು ಬಿಟ್ಬಿಟ್ಟು ನೀವು ಬಂದು ಪೋಷಕರ ಹತ್ರ ಬಂದು 18% ಜಾಸ್ತಿ ಮಾಡ್ತೀವಿ, ಬರೋ ತಿಂಗಳಿಂದ ಇದು ಎಕ್ಸಸ್ ಮಾಡ್ತೀವಿ, ಟ್ಯೂಷನ್ ಫೀಸ್ ಜಾಸ್ತಿ ಮಾಡ್ತೀವಿ, ಮತ್ತು ಕಂಪ್ಯೂಟರ್ ಫೀಸ್ ಜಾಸ್ತಿ ಮಾಡ್ತೀವಿ, ಏನೋ ಒಂದು ಕಾರಣ ನೆಪ ಮಾಡೋಕ್ಕಬೇಡಿ. ಯಾವುದೇ ಶಾಲೆನೂ ಇವತ್ತುವರೆಗೂ ಈ ಕೊಡೋ ಮಕ್ಕಳು, ಈ ಪೇರೆಂಟ್ಸ್ ಕೊಡೋ ಫೀಸಿಂದ ನಮ್ಮ ಶಾಲೆಗಳು ಲಾಸಲ್ಲಿ ನಡೀತಾ ಇದೆ ಅಂದ್ಬಿಟ್ಟು ಯಾವ ಶಾಲೆಯೂ ಕ್ಲೋಸ್ ಮಾಡಿಲ್ಲ. ನನ್ನ ಸರ್ವೀಸಲ್ಲಿ ಕ್ಲೋಸ್ ಮಾಡಿಲ್ಲ. ಇನ್ನು ಈ ಶಾಲೆಯಲ್ಲಿ ಒಂದು ಹೆಸರಲ್ಲಿರೋನು ಇನ್ನೊಂದು ನೆಕ್ಸ್ಟ್ ಇಯರ್ಸ್ ಇನ್ನೊಂದು ಕಡೆ ಬೇರೆ ಕಡೆ ಒಂದು ಸ್ಕೂಲ್ ಓಪನ್ ಮಾಡಿರ್ತಾರೆ. ಎಲ್ಲ ಗೊತ್ತಿರೋ ವಿಷಯನೇ. ಯಾರಿಗೂ ಈ ಕೋತಿ ತಿಂದು ಮೇಕೆ ಮೂತಿಗೆ ಹೊಸ ಕೆಲಸ ಮಾಡಬೇಡಿ. ಎಲ್ಲರಿಗೂ ಗೊತ್ತಿರೋ ವಿಷಯನೇ. ದಯವಿಟ್ಟು ಫೀಸ್ ಜಾಸ್ತಿ ಮಾಡಬಾರ್ದು. ಮಾಡಿದ್ರೆ ನಾವೆಲ್ಲ ಹೋರಾಟ ಮಾಡ್ತೀವಿ, ಪೋಷಕರೆಲ್ಲರೂ. ನಮಸ್ಕಾರ.